ಟೆನ್ನಿಸ್ ಅಕಾಡೆಮಿಯನ್ನ ಮುಚ್ಚಲು ನಿರಾಕರಿಸಿದ ಮಗಳನ್ನ ತಂದೆಗೆ ಗುಂಡಿಕ್ಕಿ ಕೊಂದಿರುವ ಘಟನೆ ಹರಿಯಾಣದ ಗುರುಗ್ರಾಮದಲ್ಲಿ ನಡೆದಿದೆ. ಹತ್ಯೆಯಾದ ಟೆನ್ನಿಸ್ ಆಟಗಾರ್ತಿಯನ್ನ ರಾಧಿಕಾ ಯಾದವ್ ಎಂದು ಗುರುತಿಸಲಾಗಿದೆ. ದೀಪಕ್ ಯಾದವ್ ಆರೋಪಿ ತಂದೆ. ರೀಲ್ಸ್ ನೋಡುತ್ತಿದ್ದಕ್ಕೆ ಟೆನ್ನಿಸ್ ಆಟಗಾರ್ತಿಯನ್ನ ತಂದೆ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ ಎಂದು ಊಹಿಸಲಾಗಿತ್ತು. ಪೊಲೀಸರ ತನಿಖೆ ವೇಳೆ ನಿಜಾಂಶ ಬಯಲಾಗಿದೆ. ಟೆನ್ನಿಸ್ ಆಟಗಾರ್ತಿಯಾದ ರಾಧಿಕಾ ಯಾದವ್ ಅವರಿಗೆ ಕೆಲ ದಿನಗಳ ಹಿಂದೆ ಪಂದ್ಯವೊಂದರಲ್ಲಿ ಭುಜದ ಭಾಗಕ್ಕೆ ಗಾಯವಾಗಿತ್ತು. ಇದರಿಂದಾಗಿ ಅವರು ಮಕ್ಕಳಿಗೆ ತರಬೇತಿ ನೀಡಲು ನೂತನ ಟೆನ್ನಿಸ್ ಅಕಾಡೆಮಿಯನ್ನ ಆರಂಭಿಸಿದ್ರು. ಆದರೆ ಆಕೆಯ ತಂದೆ ದೀಪಕ್ ಯಾದವ್ ಅಕಾಡೆಮಿಯನ್ನ ಮುಚ್ಚಬೇಕೆಂದು ಮಗಳ ಬಳಿ ಹೇಳಿದ್ರು. ದೀಪಕ್ ಯಾದವ್ ಬಳಿ ಜನರು ತಮ್ಮ ಮಗಳ ಗಳಿಕೆಯಿಂದ ಬದುಕುತ್ತಿದ್ದೀರಿ ಎಂದು ಹೀಯಾಳಿಸ್ತಾ ಇದ್ರು. ಇದರಿಂದ ದೀಪಕ್ ಅವರು ಅಕಾಡೆಮಿಯನ್ನ ಮುಚ್ಚುವಂತೆ ಹೇಳಿದ್ರು. ಆದರೆ ಮಗಳು ತಂದೆಯ ಮಾತಿಗೆ ನಿರಾಕರಿಸಿದ್ಲು. ಹೀಗಾಗಿ ಜುಲೈ 10ರಂದು ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದ ಮಗಳಿಗೆ ಹಿಂದಿನಿಂದ ಗುಂಡಿಕ್ಕಿ ಹತ್ಯೆ ಮಾಡಿದ್ದಾರೆ ಎಂದು ಪೊಲೀಸರು ತನಿಖೆಯಲ್ಲಿ ತಿಳಿದುಬಂದಿದೆ. ಗುಂಡಿನ ಸದ್ದು ಕೇಳುತ್ತಿದ್ದಂತೆ ಮೊದಲ ಮಹಡಿಗೆ ರಾಧಿಕಾ ಚಿಕ್ಕಪ್ಪ ಧಾವಿಸಿದ್ರು. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ರಾಧಿಕಾಳನ್ನ ತಕ್ಷಣ ಗುರುಗ್ರಾಮದಲ್ಲಿರುವ ಏಷ್ಯಾ ಮೋರಿಂಗೋ ಆಸ್ಪತ್ರೆಗೆ ಕರೆದೊಯ್ದ್ರು. ಅಷ್ಟರಲ್ಲಾಗಲೇ ಆಕೆ ಮೃತಪಟ್ಟಿದ್ಲು ಎಂದು ವೈದ್ಯರು ದೃಢಪಡಿಸಿದ್ರು. ಟೆನ್ನಿಸ್ ಅಕಾಡೆಮಿಯನ್ನ ಮುಚ್ಚಲು ನಿರಾಕರಿಸಿದ ಮಗಳನ್ನ ತಂದೆಗೆ ಗುಂಡಿಕ್ಕಿ ಕೊಂದಿರುವ ಘಟನೆ ಹರಿಯಾಣದ ಗುರುಗ್ರಾಮದಲ್ಲಿ ನಡೆದಿದೆ. ಹತ್ಯೆಯಾದ ಟೆನ್ನಿಸ್ ಆಟಗಾರ್ತಿಯನ್ನ ರಾಧಿಕಾ ಯಾದವ್ ಎಂದು ಗುರುತಿಸಲಾಗಿದೆ. ದೀಪಕ್ ಯಾದವ್ ಆರೋಪಿ ತಂದೆ. ರೀಲ್ಸ್ ನೋಡುತ್ತಿದ್ದಕ್ಕೆ ಟೆನ್ನಿಸ್ ಆಟಗಾರ್ತಿಯನ್ನ ತಂದೆ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ ಎಂದು ಊಹಿಸಲಾಗಿತ್ತು. ಪೊಲೀಸರ ತನಿಖೆ ವೇಳೆ ನಿಜಾಂಶ ಬಯಲಾಗಿದೆ. ಟೆನ್ನಿಸ್ ಆಟಗಾರ್ತಿಯಾದ ರಾಧಿಕಾ ಯಾದವ್ ಅವರಿಗೆ ಕೆಲ ದಿನಗಳ ಹಿಂದೆ ಪಂದ್ಯವೊಂದರಲ್ಲಿ ಭುಜದ ಭಾಗಕ್ಕೆ ಗಾಯವಾಗಿತ್ತು. ಇದರಿಂದಾಗಿ ಅವರು ಮಕ್ಕಳಿಗೆ ತರಬೇತಿ ನೀಡಲು ನೂತನ ಟೆನ್ನಿಸ್ ಅಕಾಡೆಮಿಯನ್ನ ಆರಂಭಿಸಿದ್ರು. ಆದರೆ ಆಕೆಯ ತಂದೆ ದೀಪಕ್ ಯಾದವ್ ಅಕಾಡೆಮಿಯನ್ನ ಮುಚ್ಚಬೇಕೆಂದು ಮಗಳ ಬಳಿ ಹೇಳಿದ್ರು. ದೀಪಕ್ ಯಾದವ್ ಬಳಿ ಜನರು ತಮ್ಮ ಮಗಳ ಗಳಿಕೆಯಿಂದ ಬದುಕುತ್ತಿದ್ದೀರಿ ಎಂದು ಹೀಯಾಳಿಸ್ತಾ ಇದ್ರು. ಇದರಿಂದ ದೀಪಕ್ ಅವರು ಅಕಾಡೆಮಿಯನ್ನ ಮುಚ್ಚುವಂತೆ ಹೇಳಿದ್ರು. ಆದರೆ ಮಗಳು ತಂದೆಯ ಮಾತಿಗೆ ನಿರಾಕರಿಸಿದ್ಲು. ಹೀಗಾಗಿ ಜುಲೈ 10ರಂದು ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದ ಮಗಳಿಗೆ ಹಿಂದಿನಿಂದ ಗುಂಡಿಕ್ಕಿ ಹತ್ಯೆ ಮಾಡಿದ್ದಾರೆ ಎಂದು ಪೊಲೀಸರು ತನಿಖೆಯಲ್ಲಿ ತಿಳಿದುಬಂದಿದೆ. ಗುಂಡಿನ ಸದ್ದು ಕೇಳುತ್ತಿದ್ದಂತೆ ಮೊದಲ ಮಹಡಿಗೆ ರಾಧಿಕಾ ಚಿಕ್ಕಪ್ಪ ಧಾವಿಸಿದ್ರು. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ರಾಧಿಕಾಳನ್ನ ತಕ್ಷಣ ಗುರುಗ್ರಾಮದಲ್ಲಿರುವ ಏಷ್ಯಾ ಮೋರಿಂಗೋ ಆಸ್ಪತ್ರೆಗೆ ಕರೆದೊಯ್ದ್ರು. ಅಷ್ಟರಲ್ಲಾಗಲೇ ಆಕೆ ಮೃತಪಟ್ಟಿದ್ಲು ಎಂದು ವೈದ್ಯರು ದೃಢಪಡಿಸಿದ್ರು. ಟೆನ್ನಿಸ್ ಅಕಾಡೆಮಿಯನ್ನ ಮುಚ್ಚಲು ನಿರಾಕರಿಸಿದ ಮಗಳನ್ನ ತಂದೆಗೆ ಗುಂಡಿಕ್ಕಿ ಕೊಂದಿರುವ ಘಟನೆ ಹರಿಯಾಣದ ಗುರುಗ್ರಾಮದಲ್ಲಿ ನಡೆದಿದೆ. ಹತ್ಯೆಯಾದ ಟೆನ್ನಿಸ್ ಆಟಗಾರ್ತಿಯನ್ನ ರಾಧಿಕಾ ಯಾದವ್ ಎಂದು ಗುರುತಿಸಲಾಗಿದೆ. ದೀಪಕ್ ಯಾದವ್ ಆರೋಪಿ ತಂದೆ. ರೀಲ್ಸ್ ನೋಡುತ್ತಿದ್ದಕ್ಕೆ ಟೆನ್ನಿಸ್ ಆಟಗಾರ್ತಿಯನ್ನ ತಂದೆ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ ಎಂದು ಊಹಿಸಲಾಗಿತ್ತು. ಪೊಲೀಸರ ತನಿಖೆ ವೇಳೆ ನಿಜಾಂಶ ಬಯಲಾಗಿದೆ. ಟೆನ್ನಿಸ್ ಆಟಗಾರ್ತಿಯಾದ ರಾಧಿಕಾ ಯಾದವ್ ಅವರಿಗೆ ಕೆಲ ದಿನಗಳ ಹಿಂದೆ ಪಂದ್ಯವೊಂದರಲ್ಲಿ ಭುಜದ ಭಾಗಕ್ಕೆ ಗಾಯವಾಗಿತ್ತು. ಇದರಿಂದಾಗಿ ಅವರು ಮಕ್ಕಳಿಗೆ ತರಬೇತಿ ನೀಡಲು ನೂತನ ಟೆನ್ನಿಸ್ ಅಕಾಡೆಮಿಯನ್ನ ಆರಂಭಿಸಿದ್ರು. ಆದರೆ ಆಕೆಯ ತಂದೆ ದೀಪಕ್ ಯಾದವ್ ಅಕಾಡೆಮಿಯನ್ನ ಮುಚ್ಚಬೇಕೆಂದು ಮಗಳ ಬಳಿ ಹೇಳಿದ್ರು. ದೀಪಕ್ ಯಾದವ್ ಬಳಿ ಜನರು ತಮ್ಮ ಮಗಳ ಗಳಿಕೆಯಿಂದ ಬದುಕುತ್ತಿದ್ದೀರಿ ಎಂದು ಹೀಯಾಳಿಸ್ತಾ ಇದ್ರು. ಇದರಿಂದ ದೀಪಕ್ ಅವರು ಅಕಾಡೆಮಿಯನ್ನ ಮುಚ್ಚುವಂತೆ ಹೇಳಿದ್ರು. ಆದರೆ ಮಗಳು ತಂದೆಯ ಮಾತಿಗೆ ನಿರಾಕರಿಸಿದ್ಲು. ಹೀಗಾಗಿ ಜುಲೈ 10ರಂದು ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದ ಮಗಳಿಗೆ ಹಿಂದಿನಿಂದ ಗುಂಡಿಕ್ಕಿ ಹತ್ಯೆ ಮಾಡಿದ್ದಾರೆ ಎಂದು ಪೊಲೀಸರು ತನಿಖೆಯಲ್ಲಿ ತಿಳಿದುಬಂದಿದೆ. ಗುಂಡಿನ ಸದ್ದು ಕೇಳುತ್ತಿದ್ದಂತೆ ಮೊದಲ ಮಹಡಿಗೆ ರಾಧಿಕಾ ಚಿಕ್ಕಪ್ಪ ಧಾವಿಸಿದ್ರು. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ರಾಧಿಕಾಳನ್ನ ತಕ್ಷಣ ಗುರುಗ್ರಾಮದಲ್ಲಿರುವ ಏಷ್ಯಾ ಮೋರಿಂಗೋ ಆಸ್ಪತ್ರೆಗೆ ಕರೆದೊಯ್ದ್ರು. ಅಷ್ಟರಲ್ಲಾಗಲೇ ಆಕೆ ಮೃತಪಟ್ಟಿದ್ಲು ಎಂದು ವೈದ್ಯರು ದೃಢಪಡಿಸಿದ್ರು.